ಹಲೋ ಫ್ರೆಂಡ್ಸ್, ನೀವು ನೋಡ್ತಾ ಇದ್ದೀರಾ ಈಸಿ ಲೈಫ್ ಇಸ್ ಸೌಮ್ಯ ಕನ್ನಡ. ಇವತ್ತು ನಾವು ತುಂಬಾ ರುಚಿಯಾಗಿ, ತುಂಬಾ ಮೃದುವಾಗಿ ಹಾಗೂ ತುಂಬಾ ಸುಲಭವಾಗಿ ಆಲೂಗಡ್ಡೆ ಪರಾಟ ಮಾಡ್ತೀವಿ. ಘಮಘಮಿಸುವ ರುಚಿಯಾಗಿ ಆಲೂ ಸ್ಟಫಿಂಗಿಂದ ತುಂಬಿರುವಂಥ ಈ ಪರೋಟಾನ ಒಂದು ಸಲ ತಿಂದರೆ ಸಾಕು, ಮತ್ತೆ ಮತ್ತೆ ಇದನ್ನೇ ಮಾಡ್ತೀರಾ. ಹಾಗಾದರೆ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ನಾನಿಲ್ಲಿ 2.5 ಕಪ್ಪಷ್ಟು ಗೋಧಿ ಹಿಟ್ಟು ತಗೋತಾ ಇದ್ದೀನಿ. ಇದ್ರ ಜೊತೆಗೆ 1/4 ಕಪ್ಪಷ್ಟು ಕಡಲೆ ಹಿಟ್ಟು ಹಾಕೋತಾ ಇದ್ದೀನಿ. ಇದರಿಂದ ಕಲರು, ಟೆಕ್ಸ್ಚರು, ರುಚಿ ತುಂಬ ಚೆನ್ನಾಗಿರುತ್ತೆ. ಜೊತೆಗೆ 1 ಟೇಬಲ್ ಸ್ಪೂನ್ ತುಪ್ಪ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತಾ ಇದ್ದೀನಿ. ಇವಾಗೆಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ತುಪ್ಪ, ಕಡಲೆ ಹಿಟ್ಟೆಲ್ಲ ಹಾಕೋದ್ರಿಂದ ತುಂಬ ಚೆನ್ನಾಗಿರುತ್ತೆ. ಟ್ರೈ ಮಾಡಿ ಒಂದ್ಸಲ. ಈಗ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಇದಕ್ಕೆ ಸ್ವಲ್ಪನೇ ನೀರು ಹಾಕ್ಕೊಳ್ತಾ ಹಿಟ್ಟನ್ನ ತುಂಬಾ ಸಾಫ್ಟಾಗಿ, ತುಂಬಾ ಸ್ಮೂತಾಗಿ ಕಲಿಸ್ಕೋಬೇಕು. ನೀರು ನಾರ್ಮಲ್ ರೂಮ್ ಟೆಂಪ್ರೇಚರ್ ನೀರು. ಹಿಟ್ಟನ್ನ ನೋಡಿ ಈ ಥರ ಕಲಿಸ್ಕೋಬೇಕು. ಈ ಥರ ಮುಟ್ಟಿದಾಗ ಈ ಥರ ಅಂಟು ತುಂಬ ಸ್ಟಿಕ್ಕಿ ಥರ ಇರಬೇಕು. ಪರಾಠಗಳಿಗೆ ಇದೇ ಥರ ತುಂಬ ಸಾಫ್ಟಾಗಿ ಕಲಿಸ್ಕೋಬೇಕು, ಆಗಲೇ ಚೆನ್ನಾಗಾಗುತ್ತೆ. ಇವಾಗ ಲಾಸ್ಟಲ್ಲಿ ಮೇಲಿಂದ ಒಂದು ಸ್ವಲ್ಪ ಎಣ್ಣೆ ಈ ಥರ ಸವರ್ಬಿಟ್ಟು ಮತ್ತೆ ಮುಚ್ಚಿಬಿಟ್ಟು ಇದನ್ನು ಒಂದು 10 ನಿಮಿಷ ಪಕ್ಕಕ್ಕೆ ಇಡೋಣ. ಕಮ್ಮಿ ಅಂದರೆ ಒಂದು 10 ನಿಮಿಷ ರೆಸ್ಟ್ ಕೊಡಬೇಕು ಇದಕ್ಕೆ. ಇವಾಗ ಆಲೂಗೆಡ್ಡೆ ಫಿಲ್ಲಿಂಗ್ ರೆಡಿ ಮಾಡ್ಕೊಳ್ಳೋಣ. ನಾನಿಲ್ಲಿ 5ರಿಂದ 6 ಮೀಡಿಯಮ್ ಸೈಜ್ ಆಲೂಗೆಡ್ಡೆನ ಬೇಯಿಸ್ಕೊಂಡು ಇಟ್ಕೊಂಡಿದ್ದೀನಿ. ಬೇಯಿಸ್ಬಿಟ್ಟು ನೋಡಿ ತಕ್ಷಣ ಕುಕ್ಕರಿಂದ ತೆಗೆದ್ಬಿಟ್ಟು ನೀರೆಲ್ಲ ಚೆನ್ನಾಗಿ ಡ್ರೈ ಮಾಡ್ಕೋಬೇಕು. ಕುಕ್ಕರಲ್ಲಿ ಹಾಗೆ ಬಿಟ್ಬಿಟ್ರೆ ಆಲೂಗೆಡ್ಡೆ ಎಲ್ಲ ಒಂಥರ ನೀರು ಥರ ಆಗ್ಬಿಡುತ್ತೆ. ಆಗ ಸ್ಟಫಿಂಗ್ ಎಲ್ಲ ಚೆನ್ನಾಗಿ ಬರಲ್ಲ ಅದು. ಪರಾಠ ಎಲ್ಲ ಮಾಡಬೇಕು ಅಂದರೆ ಆದಷ್ಟು ಫ್ರೆಶ್ ಆಲೂಗೆಡ್ಡೆನ ತೊಗೊಳ್ಳಿ. ತುಂಬ ಹಳೆಯ ಆಲೂಗೆಡ್ಡೆ ಒಳಗೆಲ್ಲ ಲೊಳೆ ಥರ ಇರುತ್ತಲ್ಲ, ಆ ಥರದ್ದೆಲ್ಲ ತೊಗೊಬೇಡಿ, ಆಗ ಚೆನ್ನಾಗಿ ಬರಲ್ಲ. ಇವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, 1/4 ಚಮಚ ಅರಿಶಿಣದ ಪುಡಿ ಮತ್ತು ಅಚ್ಕಾರದ ಪುಡಿ 1 ಟೀ ಸ್ಪೂನು, ಚಾಟ್ ಮಸಾಲ 1 ಟೀ ಸ್ಪೂನು ಮತ್ತು ಗರಂ ಮಸಾಲ ಪುಡಿ 1/4 ಚಮಚ ಹಾಕೋತಾ ಇದ್ದೀನಿ ಅಷ್ಟೇ. ಇನ್ನು ಜಾಸ್ತಿ ಏನು ಫ್ಲೇವರ್ಗೆ ಆಮ್ಚೂರ್ ಪೌಡರ್, ಜೀರಿಗೆ ಪುಡಿ, ಧನಿಯಾ ಪುಡಿ, ಅಜ್ವಾಯಿನ ಏನು ಹಾಕ್ತಿಲ್ಲ. ತುಂಬ ಲೈಟಾಗಿ ಮಾಡ್ತಾಯಿದ್ದೀನಿ. ಈ ಚಾಟ್ ಮಸಾಲದಲ್ಲೇ ಎಲ್ಲ ಫ್ಲೇವರ್ ಬಂದ್ಬಿಡುತ್ತೆ. ಹುಳಿ, ಖಾರ, ಸ್ವೀಟ್ನೆಸ್ ಎಲ್ಲ ಥರನೂ ಇರುತ್ತೆ. ನಿಮ್ಗೆ ಸ್ವಲ್ಪ ಸ್ಟ್ರಾಂಗ್ ಆಗಬೇಕು ಅಂದರೆ ಚಾಟ್ ಮಸಾಲಾನ ಇನ್ನೂ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಲಿ ಹಾಕೋಬೋದು. ಇವಾಗ ಇದಕ್ಕೆ 1 ಹಿಡಿ ಪಾಲಕ್ ಸೊಪ್ಪು ಹಾಕೋತಾ ಇದ್ದೀನಿ. ಪಾಲಕ್ ಸೊಪ್ಪನ್ನ ಚೆನ್ನಾಗಿ ತೊಳೆದ್ಬಿಟ್ಟು ಸಣ್ಣಗೆ ಹೆಚ್ಕೊಂಡು ಅದರಲ್ಲಿರೋ ನೀರನ್ನೆಲ್ಲ ಕಂಪ್ಲೀಟಾಗಿ ತೆಗೆದ್ಬಿಟ್ಟು ಹಾಕ್ತಾಯಿದ್ದೀನಿ. ನೀರು ಸಮೇತ ಹಾಕಬೇಡಿ, ಇಲ್ಲ ತುಂಬ ನೀರು ಥರ ಆಗ್ಬಿಡುತ್ತೆ. ಪಾಲಕ್ ಸೊಪ್ಪು ಇಲ್ಲ ಅಂದರೆ ನೀವು ಕೊತ್ತಂಬರಿ ಸೊಪ್ಪು ಹಾಕ್ಬೋದು. ಪಾಲಕ್ಕಿಂದ ಸ್ವಲ್ಪ ಡಿಫ್ರೆಂಟಾಗಿ ಫ್ಲೇವರ್ ಬರುತ್ತೆ. ಈಗ ಇದ್ರ ಜೊತೆಗೆ 2 ಟೇಬಲ್ ಸ್ಪೂನ್ ಅಷ್ಟು ಗೋಧಿ ಹಿಟ್ಟು ಹಾಕೋತಾ ಇದ್ದೀನಿ. ಗೋಧಿ ಹಿಟ್ಟು ಹಾಕಿದ್ರೆ ಸ್ವಲ್ಪ ಹಿಟ್ಟಿಟ್ಟಾಗಿ ಕ್ಲೀನಾಗಿ ಕಂಬೈಂಡ್ ಆಗುತ್ತೆ, ಸಪ್ರೇಟ್ ಆಗಲ್ಲ. ಮತ್ತು ಅಷ್ಟೇ, ಇನ್ನೇನಂದರೆ ಏನೂ ಸೇರಿಸಲ್ಲ. ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ, ಅಜ್ವಾಯಿನ ಏನಂದರೆ ಏನೂ ಹಾಕಿಲ್ಲ. ತುಂಬ ಲೈಟಾಗಿ ಮಾಡ್ತಾಯಿದ್ದೀನಿ. ನಿಮ್ಗೆ ಬೇಕು ಅಂದರೆ ಇದೇ ಟೈಮಲ್ಲಿ ಶುಂಠಿ, ಬೆಳ್ಳುಳ್ಳಿ, ಈರುಳ್ಳಿ, ಅಜ್ವಾಯಿನ, ಹಸಿಮೆಣಸಿನ್ಕಾಯಿ ಎಲ್ಲನೂ ಸೇರಿಸ್ಕೋಬೋದು ಸ್ವಲ್ಪ. ಅದು ಬೇರೆ ಡಿಫ್ರೆಂಟ್ ಟೇಸ್ಟ್ ಬರುತ್ತೆ, ಅದು ತುಂಬಾ ಚೆನ್ನಾಗಿರುತ್ತೆ. ಆದರೆ ಈ ಪರಾಠನ ಈರುಳ್ಳಿ, ಬೆಳ್ಳುಳ್ಳಿ ತಿಂದೇ ಇರೋರು ಅಥವಾ ಲೈಟಾಗಿ ಏನಾದ್ರು ತಿನ್ನಬೇಕು ಅನಿಸಿದಾಗ ಈ ಪರಾಠನ ಮಾಡ್ಕೋಬೋದು. ತುಂಬ ಫ್ಲೇವರ್ ಇರಲ್ಲ. ಪಾಲಕ್ ಸೊಪ್ಪು ಮತ್ತು ಆಲೂಗಡ್ಡೆದು ಲೈಟಾಗಿ ಫ್ಲೇವರ್ ಇರುತ್ತೆ, ಮತ್ತು ಕಡಲೆ ಹಿಟ್ಟು ಹಾಕಿದ್ದೀವಲ್ಲ ಅದ್ರದ್ದು ಡಿಫ್ರೆಂಟಾಗಿ ರುಚಿ ಇರುತ್ತೆ. ಎಲ್ಲನೂ ಚೆನ್ನಾಗಿ ಮ್ಯಾಶ್ ಮಾಡ್ಕೊಂಡಿದ್ದೀನಿ, ನೀಟಾಗಿ ಕಂಬೈನ್ ಆಗ್ತಿದೆ. ಹಿಟ್ಟು ಹಾಕಿದ್ವಲ್ಲ ಅದಕ್ಕೆ ನೋಡಿ ಹಿಟ್ಟು ಥರ ಕಂಬೈನ್ ಆಗ್ತಿದೆ. ಒಂದ್ಸಲ ಉಪ್ಪು ಚೆಕ್ ಮಾಡ್ಕೊಳ್ಳಿ, ಉಪ್ಪು ಬೇಕು ಅಂದರೆ ಸೇರಿಸ್ಕೋಬೋದು. ಈಗ ಕೈ ಒದ್ದೆ ಮಾಡ್ಕೊಂಡು ಈ ಥರ ನೋಡಿ ತೋರಿಸ್ತಾ ಇದ್ದೀನಿ. ಕೈಗೆಲ್ಲ ಅಂಟ್ಕೋತಿಲ್ಲ, ಎಷ್ಟು ಚೆನ್ನಾಗಿ ಶೇಪ್ ಕೊಡ್ಬೋದು. ಈ ಥರ ಇರಬೇಕು. ಇವಾಗ ಇದರಲ್ಲಿ ಉಂಡೆಗಳನ್ನ ಕಟ್ಕೊಳ್ಳೋಣ. ನಿಮ್ಗೆ ಯಾವ ಸೈಜ್ ಬೇಕೋ ಆ ಸೈಜಲ್ಲಿ ಕಟ್ಕೊಳ್ಳಿ. ಕೈಗೆ ಸ್ವಲ್ಪ ಡ್ರೈ ಗೋಧಿ ಹಿಟ್ಟನ್ನ ಈ ಥರ ಮೆತ್ಕೊಂಡು ಕಟ್ತಾ ಇದ್ದೀನಿ, ಇಲ್ಲಾಂದರೆ ಅಂಟಾಗುತ್ತೆ ಅದು. ನಾನು ಮೀಡಿಯಮ್ ಸೈಜಲ್ಲಿ ಮಾಡಿದ್ದೀನಿ. ಈಗ ಗೋಧಿ ಹಿಟ್ಟು ನೋಡ್ಕೊಳ್ಳೋಣ. ಒಂದು 10-15 ನಿಮಿಷ ಆಗಿದೆ. ಈಗ ಟೆಕ್ಸ್ಚರ್ ನೋಡಿ ಎಷ್ಟು ಸಾಫ್ಟಾಗಿ ಆಗಿದೆ ಅಂತ. ಈ ಟೆಕ್ಸ್ಚರಲ್ಲಿ ಇರಬೇಕು. ಈಗ ಇದರಲ್ಲೂ ಬಾಲ್ಸ್ ಮಾಡ್ಕೊಳ್ಳೋಣ. ಆಲೂಗಡ್ಡೆ ಫಿಲ್ಲಿಂಗ್ ಯಾವ ಸೈಜಲ್ಲಿ ಇದೆ ಅದೇ ಸೈಜಲ್ಲಿ ಗೋಧಿ ಹಿಟ್ಟು ಬಾಲ್ಸು ಮಾಡ್ಕೊತಾ ಇದ್ದೀನಿ. ಇವಾಗ ನೆಕ್ಸ್ಟ್ ಸ್ಟೆಪ್ಪು ಫಿಲ್ಲಿಂಗ್ ಮಾಡ್ಕೊಳ್ಳೋಣ. ಇದನ್ನು ಲಟ್ಟಣಿಗೆಲ್ಲಿ ಲಟ್ಸ್ಕೋಬೋದು ಅಥವಾ ನೀವು ಕೈಯಿಂದನೇ ಈಸಿಯಾಗಿ ಈ ಥರ ಬಟ್ಲು ಶೇಪಲ್ಲಿ ಮಾಡ್ಕೋಬೋದು. ತುಂಬ ಸ್ಮೂತಾಗಿದೆಯಲ್ಲ ಹಿಟ್ಟು, ಆರಾಮಾಗಿ ಕೈಯಲ್ಲೇ ಆಗ್ಬಿಡುತ್ತೆ. ಈ ಥರ ಮಾಡಿಕೊಂಡು ಮಧ್ಯದಲ್ಲಿ ಒಂಚೂರು ಎಣ್ಣೆನ ಅಥವಾ ತುಪ್ಪ ಈ ಥರ ಹಾಕೋಬೇಕು. ಆಗ ಒಳಗಡೆ ಸೈಡು ಚೆನ್ನಾಗಿ ಕುಕ್ ಆಗುತ್ತೆ. ಈಗ ಆಲೂಗಡ್ಡೆ ಮಿಕ್ಸರ್ನ ಗೋಧಿ ಹಿಟ್ಟಲ್ಲಿ ಈ ಥರ ಸ್ವಲ್ಪ ಹಚ್ಬಿಟ್ಟು ಎಕ್ಸ್ಟ್ರಾ ಹಿಟ್ಟನ್ನ ತೆಗೆದುಕೊಂಡು ಮಧ್ಯದಲ್ಲಿ ಇಟ್ಬಿಟ್ಟು ಇದನ್ನ ಸೀಲ್ ಮಾಡ್ಕೋಬೇಕು. ಈ ಥರ ಎಕ್ಸ್ಟ್ರಾ ಗೋಧಿ ಹಿಟ್ಟು ಹಾಕಿಲ್ಲ ಅಂದರೆ ನಡೆಯುತ್ತೆ. ಆದರೆ ಇದು ಬೇಸಿಕ್, ಅಂದರೆ ಫಸ್ಟ್ ಟೈಮ್ ಮಾಡೋರು ಈ ಥರ ಆರಾಮಾಗಿ ಮಾಡ್ಕೋಬೋದು. ಹೇಗೆ ಮಾಡಿದ್ರು ಚೆನ್ನಾಗಿ ಬರುತ್ತೆ.
ನೋಡಿ ಈ ಥರ ಚೆನ್ನಾಗಿ ಸೀಲ್ ಮಾಡಿಕೊಂಡು ಈ ಡ್ರೈ ಹಿಟ್ಟಲ್ಲಿ ಈ ಥರ ಚೆನ್ನಾಗಿ ಸ್ಪ್ರೆಡ್ ಮಾಡ್ಕೋಬೇಕು ಫಸ್ಟು. ನಾವು ಲಟ್ಟಣಿಗೆ ಲಟ್ಸೋಕ್ಕೆ ಮುಂಚೆ ಕೈಯಿಂದನೇ ಈ ಥರ ಸ್ಪ್ರೆಡ್ ಮಾಡಿದಾಗ ಆಲೂಗಡ್ಡೆ ಈವನ್ ಆಗಿ ಎಲ್ಲ ಕಡೆ ಕ್ಲೀನಾಗಿ ಸ್ಪ್ರೆಡ್ ಆಗುತ್ತೆ. ಅದು ಈ ಥರ ಡ್ರೈ ಹಿಟ್ ಮೇಲೇ ಮಾಡಿದ್ರೆ ಇನ್ನೂ ಈಸಿ, ಆಗ ಒಡೆದೋಗಲ್ಲ, ಕ್ಲೀನಾಗಿ ನಾವು ಸ್ಪ್ರೆಡ್ ಮಾಡ್ಕೋಬೋದು. ಡ್ರೈ ಹಿಟ್ಟು ಎಷ್ಟು ಬೇಕಾದ್ರೂ ಮೆತ್ಕೊಳ್ಳಿ, ಎಕ್ಸ್ಟ್ರಾ ನಾವು ಅದನ್ನ ತಕ್ಕೊಬಿಡ್ಬೋದು, ಏನಿಲ್ಲ. ನೋಡಿ ಎಕ್ಸ್ಟ್ರಾ ಹಿಟ್ಟನ್ನ ಈ ಥರ ತಕ್ಕೊಳ್ಳೋಣ. ಇದೇ ಥರ ಎಲ್ಲ ರೆಡಿ ಮಾಡಿಟ್ಕೊಳ್ಳೋಣ. ಈ ಥರ ಮಾಡಿದಾಗ ಆಮೇಲೆ ಲಟ್ಸಿ ಪರಾಟ ಮಾಡೋಕ್ಕೆ ಈಸಿ ಆಗುತ್ತೆ. ಪದೇ ಪದೇ ಸ್ಟಫಿಂಗ್ ಮುಟ್ಟೋದು, ಅದನ್ನ ಫಿಲ್ ಮಾಡೋದೆಲ್ಲ ತಪ್ಪುತ್ತೆ. ಇದೇ ರೀತಿ ಎಲ್ಲನೂ ಮಾಡಿಟ್ಕೊಂಡಿದ್ದೀನಿ ನೋಡಿ. ಇವಾಗ ಈಸಿಯಾಗಿ ಆರಾಮಾಗಿ ತವಾ ಮೇಲೆ ಬಿಸಿ ಬಿಸಿ ಪರಾಟ ಮಾಡ್ಕೋತಾ ಇರ್ಬೋದು. ಇವಾಗ ನಿಧಾನವಾಗಿ ಲಟ್ಟಣಿಗೆಯಿಂದ ಈವನ್ ಆಗಿ ಸ್ಟ್ರೆಚ್ ಮಾಡ್ಕೊಳ್ಳೋಣ. ಈಗ ಹೇಗಿದ್ರು ಆಲೂಗಡ್ಡೆ ಎಲ್ಲ ಕ್ಲೀನಾಗಿ ಈವನ್ ಆಗಿ ಸುತ್ತಲೂ ಸ್ಪ್ರೆಡ್ ಆಗಿದೆ. ಈ ಥರ ಲಟ್ಟಿಸ್ಕೊಂಡು ಎಕ್ಸ್ಟ್ರಾ ಹಿಟ್ಟಿರುತ್ತಲ್ಲ ಅದನ್ನು ಕ್ಲೀನಾಗಿ ತಕ್ಕೊಬಿಡ್ಬೇಕು. ಈಗ ತವಾನ ಚೆನ್ನಾಗಿ ಬಿಸಿ ಮಾಡಿಕೊಂಡು ಈ ಪರಾಠನ ಕುಕ್ ಮಾಡ್ಕೋಬೇಕು. ಫ್ಲೇಮ್ನ ಹೈ ಟು ಮೀಡಿಯಮ್ ಇಟ್ಕೋಬೇಕು. ಒಂದು ಸ್ವಲ್ಪ ಕುಕ್ ಮಾಡ್ಕೊಳ್ಳಿ. ಈಗ ಸೈಡಲ್ಲಿ ನೋಡಿ ಈ ಥರ ಉಬ್ಬುತ್ತೆ, ಬಬಲ್ಸ್ ಥರ ಬರುತ್ತಲ್ಲ, ಇವಾಗ ಇದನ್ನು ತಿರುಗಿಸ್ಬಿಟ್ಟು ಮೇಲಿಂದ ಎಣ್ಣೆನ ತುಪ್ಪನ ಹಾಕೋಬೇಕು. ಮತ್ತೆ ತಿರುಗಿಸ್ಬಿಟ್ಟು ಮತ್ತೆ ಎಣ್ಣೆನ ತುಪ್ಪನ ಹಾಕೊಳ್ಳೋಣ. ಎಷ್ಟು ಚೆನ್ನಾಗಿ ಉಬ್ಬಕ್ಕೆ ಸ್ಟಾರ್ಟ್ ಆಗಿದೆ ನೋಡಿ. ಒಳಗಡೆ ಎಲ್ಲ ಎಣ್ಣೆ ಮತ್ತು ಗೋಧಿ ಹಿಟ್ಟೆಲ್ಲ ಲೇಯರಿಂಗ್ ಮಾಡಿದ್ದೀವಲ್ಲ, ಅದರಿಂದ ನೀವು ಹೇಗೆ ಮಾಡಿದ್ರೂ ಅದು ಉಬ್ಬುತ್ತೆ. ಮತ್ತು ಪರಾಟ ಕಲರ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ, ಕಡಲೆ ಹಿಟ್ಟು ಹಾಕಿದ್ದೀವಲ್ಲ ಅದರಿಂದ. ಇವಾಗ ಎರಡು ಸೈಡು ಚೆನ್ನಾಗಿ ತಿರುಗಿಸ್ತಾ ಚೆನ್ನಾಗಿ ಕಲರ್ ಬರೋವರೆಗೂ, ಕ್ರಿಸ್ಪಿ ಆಗೋವರೆಗೂ ನಾವು ಕುಕ್ ಮಾಡ್ಕೋಬೇಕು. ಬೇಗ ಬೇಗ ಹಾಗೆ ಇಳಿಸ್ಬಿಟ್ರೆ ಒಳಗೆಲ್ಲ ಹಸಿ ಹಸಿ ಹಾಗೆ ಇದ್ಬಿಡುತ್ತೆ. ಇವಾಗ ತುಂಬಾ ಸಿಂಪಲ್ ಆಗಿ, ಮೃದುವಾಗಿ, ತುಂಬಾ ರುಚಿಯಾಗಿ ಆಲೂ ಪರೋಟ ರೆಡಿಯಾಗಿದೆ. ಬಿಸಿ ಬಿಸಿ ಪರೋಟನ ಮೊಸರು ಜೊತೆ ಅಥವಾ ಉಪ್ಪಿನಕಾಯಿ ಜೊತೆ ಸರ್ವ್ ಮಾಡಿ, ತುಂಬಾ ಚೆನ್ನಾಗಿರುತ್ತೆ. ಪರಾಠ ನೋಡಿ ಎಷ್ಟು ಸಾಫ್ಟಾಗಿ ಆಗಿದೆ. ಇದನ್ನು ನೋಡಿದಾಗ ಒಳಗಡೆ ಆಲೂಗಡ್ಡೆ ಫಿಲ್ಲಿಂಗು ಫುಲ್ ಈವನ್ ಆಗಿ ಕ್ಲೀನಾಗಿ ಸ್ಪ್ರೆಡ್ ಆಗಿದೆ. ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋನ ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.